ಇವತ್ತು ಚುನಾವಣಾ ಆಯೋಗ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಿದೆ. ಕಾಂಗ್ರೆಸ್ ಹೇಳಿದೆ ಭಾಳ ಲಾಂಗ್ ಆಯಿತು ಅಂತೇಳಿ, ಭಾಳ ಲಾಂಗ್ ಆಯಿತು ಅಂತ. ಆ 90 ದಿನಗಳ ಕಾಲ ಈ ದುಡ್ಡು ಬರುತ್ತೇನ್ರಿ ಮತ್ತೇನ್ರಿ ಮತ್ತೊಂದು ಅಂತ ಹೇಳಿ. ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಎಲ್ಲೆಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇರುತ್ತೆ ಅಲ್ಲಿ ಬೇಗ ಚುನಾವಣೆ ನಡೆಯುತ್ತೆ, ಎಲ್ಲಿ ವೀಕ್ ಇರುತ್ತೆ ಅಲ್ಲಿ ಟೈಮ್ ಕೊಡ್ತಾರೆ. ಮೋದಿಯವರು ಬಂದು ಅದು ಸ್ವಲ್ಪ ಈಸಿ ಮಾಡ್ಬೋದು ಅಂತ ಲೆಕ್ಕಾಚಾರ. ರಾಜಕೀಯವಾಗಿ ಏನು ಬೇಕಿದ್ರೂ ಮಾಡ್ಬೋದು, ಅದನ್ನು ನಿಮ್ಮ ಕಾಲದಲ್ಲೂ ಕೂಡ ನೀವು ಮಾಡ್ಬೋದಾಗಿತ್ತು ಅಂತ ಹೇಳಿ. ಹಾಗಿದ್ದರೆ ಏನೆಲ್ಲ ಇರುತ್ತೆ ಬನ್ನಿ ನಿಮ್ಗೆ ಹೇಳ್ತೀನಿ. ಏನೆಲ್ಲ ಇರುತ್ತೆ ನೀತಿ ಸಂಹಿತೆ ಅಂತಂದರೆ ಏನು ಅಂತ. ಭಾಳ ಮುಖ್ಯವಾಗಿ ನೀತಿ ಸಂಹಿತೆ ಏನಾಗುತ್ತೆ, ಏನು ನೀತಿ ಸಂಹಿತೆ ಜಾರಿ, ಕೋಡ್ ಆಫ್ ಕಂಡಕ್ಟ್ ಅಂತೀವಲ್ಲ, ಏನು ಕೇಂದ್ರ ರಾಜ್ಯ ಸರ್ಕಾರದಿಂದ ಒಂದು ನಯಾ ಪೈಸೆ ಇನ್ನು ಮುಂದೆ ಅನುದಾನ ಬಿಡುಗಡೆ ಮಾಡುವಂತಿಲ್ಲ. ಅಲ್ಲಿ ಕೊಡಿ, ಶಾಸಕರಿಂದ ಕೊಡಿ, ಏನಿಲ್ಲ. ಅನುದಾನ ಕೊಡ್ತೀನಿ ಅಂತ ಆಶ್ವಾಸನೆ ಕೂಡ ಕೊಡೋಂಗಿಲ್ಲ. ನೀವು ನನಗೆ ಓಟ್ ಹಾಕಿ ನಾನು ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳೋಂಗಿಲ್ಲ. ಅರೆಸ್ಟ್ ಮಾಡ್ಬೋದು ಅವ್ರನ್ನ, ಅಷ್ಟಿದೆ ಪವರ್. ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಫೋಟೋ ಪೋಸ್ ಕೊಡೋಂಗಿಲ್ಲ. ಗೊತ್ತಾಯ್ತಲ್ಲ, ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ನಡೆಸಿದರು, ಆಮೇಲೆ ಹಿಂಗೆ ಎಳೆದುಬಿಟ್ಟು ಎಲ್ಲ ಓಪನ್ ಆಯಿತು, ಆಮೇಲೆ ಕಾಮಗಾರಿ ಮಾಡಿದರು, ನೋಡಿದರು, ಎಂಥದ್ದು ಇಲ್ಲ. ಆಮೇಲೆ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಆಶ್ವಾಸನೆ ಕೂಡ ಕೊಡಬಾರ್ದು. ನಾನು ಗೆದ್ದು ಬಂದರೆ ಇಲ್ಲಿ ನಿಮಗೆ ರೋಡ್ ನಿರ್ಮಿಸಿಕೊಡ್ತೇನೆ, ನೋ. ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನೀವೇನು ಹೇಳ್ತೀರೋ ಅದನ್ನು ಹೇಳ್ಬೋದು ಅಷ್ಟೇ. ಆಡಳಿತ ಪಕ್ಷ ಚುನಾವಣಾ ಕರ್ತವ್ಯದ ವಾಹನ ಬಳಸುವಂತಿಲ್ಲ. ನಾಟ್ ಓನ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ. ಈಗ ಯಾರು ವಿರೋಧ ಪಕ್ಷದ ನಾಯಕ ಇರ್ತಾರೆ, ಅಶೋಕ್ ಇದ್ದಾರಲ್ವ, ಅವ್ರು ಕಾರ್ ಬಳಸೋಂಗಿಲ್ಲ, ಯಾರು ಬಳಸೋಂಗಿಲ್ಲ. ಎಮ್ ಎಲ್ ಎಗಳಿಗೆ, ಎಂ ಪಿಗಳಿಗೆ, ಇವರಿಗೆಲ್ಲ ಕಾರ್ ಕೊಟ್ಟಿರ್ತಾರಲ್ಲ, ವಿಶೇಷವಾಗಿ ಎಂ ಪಿಗಳಿಗೆ, ಅದನ್ನು ಇಟ್ಕೊಂಡು ಮಾಡುವಂಗಿಲ್ಲ. ಇನ್ನು ಸರ್ಕಾರಿ ವಿಶ್ರಾಂತಿ ಗೃಹಗಳಲ್ಲಿ ಸಾರ್ವಜನಿಕ ಸಭೆ ನಿರ್ಬಂಧ. ವಿಶ್ರಾಂತಿ ಗೃಹಗಳಿರುತ್ತೆ ಬೇರೆ ಬೇರೆ ಕಡೆ, ಬೇರೆ ಅಲ್ಲಿ ನೀವು ಸಾರ್ವಜನಿಕ ಸಭೆ ಕರೆದು ಮಾಡ್ಬೋದು. ನೀವು ರೆಸ್ಟ್ ಗಿಸ್ಟ್ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಸರ್ಕಾರಿ ಬೊಕ್ಕಸದ ಹಣದಲ್ಲಿ ಜಾಹೀರಾತು ಕೊಡಬಾರ್ದು. ಈ ಪೇಪರಲ್ಲೆಲ್ಲ ಕೊಡ್ತಾರಲ್ಲ, ಕಾಂಗ್ರೆಸ್ ಕೊಡುತ್ತೆ, ಏನು ಗೃಹಲಕ್ಷ್ಮಿ ಮತ್ತೊಂದು ಮಗದೊಂದು ಅಂತ ಕೊಡುತ್ತೆ, ಆಮೇಲೆ ಕೇಂದ್ರ ಸರ್ಕಾರ ಕೊಡುತ್ತೆ, ಇದು ಯಾವುದು ಕೊಡೋಂಗಿಲ್ಲ. ಸರ್ಕಾರಿ ಮಾಧ್ಯಮಗಳಲ್ಲಿ ಸರ್ಕಾರಿ ಸಾಧನೆ ತಿಳಿಸಬಾರ್ದು. ಸರ್ಕಾರಿ ಮಾಧ್ಯಮಗಳಲ್ಲಿ ಡಿ ಡಿ ಇದು ಸರ್ಕಾರಿ ಮಾಧ್ಯಮ, ಇದರಲ್ಲಿ ಕೊಡೋಂಗಿಲ್ಲ. ಮಕ್ಕಳನ್ನು ಚುನಾವಣಾ ಪ್ರಚಾರಕ್ಕೆ ಬಳಸುವುದು ನಿರ್ಬಂಧ. ಇದು ಮೊದಲೆಲ್ಲ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಮಕ್ಕಳೆಲ್ಲ ಜೊತೆಗೆ ಹೋಗ್ತಾಯಿದ್ರು. ಭಾಳ ಸೀರಿಯಸ್ ಕೇಸ್ ಇದು. ದಯವಿಟ್ಟು ಮಕ್ಕಳನ್ನು ಯೂಸ್ ಮಾಡಬೇಡಿ ಇಂಥದ್ದಕ್ಕೆ. ಅವರನ್ನು ದೂರ ಇಡಿ, ಅವ್ರಿಗೆ ರಾಜಕೀಯವನ್ನು ಹತ್ತಿಸಬೇಡಿ. ಈಗಲೇ ಅವ್ರಿಗೆ ತಾನೇ ಬರುತ್ತೆ. ಅವರಿಗೆ ತುಂಬ ಜನರಿಗೆ ಅಭ್ಯಾಸ ಇದೆ, ಜೈ 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 ತಿಳ್ಕೊಂಡು ಹೋಗೋದು, ಕೇಸಾಗ್ಬಿಡುತ್ತೆ. ಆಮೇಲೆ ಅಭ್ಯರ್ಥಿಗಳು ಹಣ, ಕುಕ್ಕರ್, ಮದ್ಯ ಹಂಚುವಂತಿಲ್ಲ ಅಂತ ಅವ್ರು ಹೇಳ್ತಾರೆ. ಅಂಬರೀಷ್ ಹೇಳ್ದಂಗೆ ಅಂತ ಅವ್ರು ಹೇಳ್ತಾರೆ. ಮದ್ಯ, ಕುಕ್ಕರ್, ಹೆಂಡ ಹಂಚುವಂಗಿಲ್ಲ. ಹಂಚದೇ ಇರ್ತಾರಾ? ಬರ ಅಂತ ನೀರು ಸರಬರಾಜು ಮಾಡೋಂಗಿಲ್ಲ ಈ ಬಾರಿ ಹೊಸದು. ನೀರು ಕೊಟ್ರಪ್ಪ, ನೀರಿಲ್ಲ, ಇಲ್ಲಿ ನೀರಿಲ್ಲ ಸರ್, ನೀವೇನು ನೀರು ಕೊಟ್ರಪ್ಪ, ಇಲ್ಲ. ಹಾಗಾಗಿ ನಾವು ಬಿಗ್ ಇಂಪ್ಯಾಕ್ಟ್ ಮಾಡಿದಾಗ ನೀರು ಯಾಕ್ರಿ ಬಂದಿಲ್ಲ ಅಂತ ನಾವು ಸ್ಟೋರಿ ಮಾಡೋಂಗಿಲ್ಲ. ಯಾಕೆಂದರೆ ಅವ್ರು ನೀರು ಕೊಡೋಂಗಿಲ್ಲ. ಅದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ನೀರು ಕೊಟ್ಟೆ ಓಟ್ ಕೊಡಿ ಅಂತ ಕೇಳೋಂಗಿಲ್ಲ. ನೋಡಿ ಬರುತ್ತೆ ಈಗ ಎಲ್ಲ ವಿಡಿಯೋ ಮಾಡಿದ್ದು. ನಾನು ನೀರು ಕೊಟ್ಟಿಲ್ವೇನ್ರಿ ನಿಮಗೆ, ಆಮೇಲೆ ಕೊರೋನಾ ಟೈಮಲ್ಲಿ ಕೊಟ್ಟಿಲ್ವೇನ್ರಿ, ಹಂಗೆಲ್ಲ ಹೇಳೋಂಗಿಲ್ಲ. ನೀತಿ ಸಂಹಿತೆ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಬಹುದು. ಚಾನ್ಸಸ್ ಇದೆ, ಕೈಗೊಳ್ಳೋದು ಕಡಿಮೆ. ದೊಡ್ಡ ಮಟ್ಟದ ಉಲ್ಲಂಘನೆ ಆದರೆ ಪಕ್ಷದ ಮಾನ್ಯತೆ ಇರೋದು. ಇದು ಚೆನ್ನಾಗಿದೆ. ದೊಡ್ಡ ಮಟ್ಟದಲ್ಲಿ ಉಲ್ಲಂಘನೆ ಆದರೆ ಪಕ್ಷದ ಮಾನ್ಯತೆ ರದ್ದಾಗುತ್ತೆ.